ಅವಳಿಗೆ ಯಾವಾಗಲೂ ಶಾಂತಿ ನಿವಾಸದ್ದೇ ಚಿಂತೆ. ಅವಳಿಗೆ ಈ ತಳುಕು ಬಳುಕು ಎಲ್ಲ ಬರ್ತಿರ್ಲಿಲ್ಲ ಅರ್ಚನಾ ಅವರೇ. ಅವಳ ದೃಷ್ಟಿಯಲ್ಲಿ ನಾನೇ ಪ್ರಪಂಚ, ನಾನೇ ದೇವರು. ಅವಳಿಗೆ ನಾನೇ ಅಲ್ಲ. ಅದ್ಯಾವ ಮಾಯದಲ್ಲಿ ಮಂತ್ರ ನನ್ನ ಮುಷ್ಟಿಗೆ ಬಿದ್ಲು ಅಂತ ಗೊತ್ತಿಲ್ಲ. ನಾನಾಗಿರ್ಲಿಲ್ಲ. ಆದ್ರೆ ಅವಳು ಯಾಕೆ ನನ್ನ ಮನೆ ಮೇಲೆ, ನನ್ನ ಮೇಲೆ? ನಿಮ್ಮ ಮೇಲಲ್ಲ ಸುಶಾಂತ್, ನಿಮ್ಮೇಲಲ್ಲ, ಶಾಂತಿ ಮೇಲೆ. ಶಾಂತಿ ಮೇಲ? ಹೌದು, ಶಾಂತಿ ಮೇಲೆ. ಶಾಂತಿ ಮೇಲೇನೆ ಅವಳ ವಕ್ರ ದೃಷ್ಟಿ ಬಿದ್ದಿತ್ತು. ಆದ್ರೆ ಅರ್ಚನಾ ಅವರೇ, ಈ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತು? ನನಗ್ ಗೊತ್ತು ಸುಶಾಂತ್, ನನಗ್ ಚೆನ್ನಾಗ್ ಗೊತ್ತು. ಅದೇ ಹೇಗೆ? ಯಾಕೆ ನಿಮಗ್ ಗೊತ್ತಿಲ್ವಾ? ಅವತ್ತು ಹಾಸ್ಪಿಟಲ್ ನೀವೇ ಹೇಳಿದ್ರಲ್ಲ, ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಕರೆಕ್ಟ್, ನಾನು ಮರ್ತ್ಬಿಟ್ಟೆ. ನೀವು ತುಂಬಾ ಬೇಗ ಎಲ್ರೂ ಮರೀತೀರಾ. ಬಂದಿದ್ ಸ್ವಲ್ಪ ದಿನದಲ್ಲೇ ನಿಮ್ ಬಗ್ಗೆ ಗೊತ್ತಾಯ್ತು. ಹಾಗಲ್ಲ ಅರ್ಚನಾ ಅವರೇ. ಹೆದರ್ಕೋಬೇಡಿ, ನಾನು ನಿಮ್ಗಾಗಿ ನಿಮ್ ಮನ್ಸಲ್ಲಿರೋ ಶಾಂತಿನ ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ. ಶಾಂತಿ ನಿವಾಸದ ಸೊಸೆಯಾಗಿ, ರಾಘವ್ಗೆ ತಾಯಿಯಾಗಿ ನನ್ನ ಉಸಿರಿರೋವರೆಗೂ ಇರ್ತೀನಿ. ಪ್ಲೀಸ್. ಸರ್, ಜ್ಯುವೆಲರಿ ಶಾಪ್ ಇಂದ ಸರ್ ಹೇಳಿ. ವೀರಣ್ಣವ್ರು ಫೋನ್ ಮಾಡಿದ್ರು, ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಸರ್? ಆನ್ ದ ವೇ ಸರ್, ಬಂದ್ಬಿಟ್ಟೆ. ಓಕೆ ಸರ್. ಓಕೆ. ಜ್ಯುವೆಲರಿ ಶಾಪ್ ಅವ್ರದ್ದು ಫೋನಾ? ಸರಿ, ಹೋಗೋಣ ಬನ್ನಿ. ನಾವೇನಾದ್ರೂ ಲೇಟ್ ಮಾಡಿದ್ರೆ ಇವಾಗ ಮತ್ತೆ ಕಾಲ್ ಬರ್ಬೋದೇನೋ. ಬನ್ನಿ ಬನ್ನಿ. ಸುಮತಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ಏನ್ ಮಾಡಿದೀಯಾ? ಯಾವತ್ತು ಕೇಳ್ದೇ ಇದ್ದವ್ರು ಇವತ್ತೇನ್ ಮಾಡಿದ್ಯಾ ಅಂತ ಕೇಳ್ತಿದ್ದೀರಾ? ಏನ್ ಬೇಕು? ಯಾಕೆ ಕೇಳಬಾರ್ದಾ? ಹೇಳು, ಪರವಾಗಿಲ್ಲ. ಯಾರು ಹೇಳಿದ್ರು ಕೇಳಬಾರ್ದು ಅಂತ? ನಾನು ನನಗೇನ್ ಬೇಕು ಅಂತ ಕೇಳಕ್ ಬರ್ಲಿಲ್ಲ, ನಿನಗೇನ್ ಮಾಡ್ಕೋತೀಯ ಅಂತ ಕೇಳಕ್ ಬಂದೆ. ಏನೋ ಮಾಡಿಡ್ತೀನಿ ಬಿಡ್ರಿ. ಮನೆಯಲ್ಲಿ ಏನಿದೆಯೋ ಅದನ್ನ ಮಾಡಿಡ್ತೀನಿ. ಅದೇ ಮನೆಯಲ್ಲಿ ಏನಿದೆ, ಏನ್ ಮಾಡ್ತೀಯ ಅದನ್ನ ಹೇಳು. ಇಷ್ಟು ವರ್ಷ ಆದ್ರೂ ನಿಮ್ಮಿಷ್ಟ ತಾನೇ ನಾನ್ ಮಾಡಿರೋದು. ನನ್ನ ಇಷ್ಟದೇನಾದ್ರೂ ಮಾಡ್ಕೊಂಡಿದೀನಾ? ಸುಮತಿ, ನಾನು ಕೇಳ್ತಾ ಇರೋದನ್ನಲ್ಲ ಸುಮತಿ. ನೀ ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಂಡ್ರೆ ಸುಮ್ನೆ ಇದ್ಬಿಡ್ರಿ ನೀವು. ಯಾವಾಗ ನೋಡಿದ್ರು ಏನಾದ್ರೂ ಹೇಳಿ ಬಾಯಿ ಮುಚ್ಚಿಸ್ತೀಯಪ್ಪ ನೀನದು. ನಾನ್ ಬಾಯಿ ಮುಚ್ಚಿಸ್ತೀರಾ, ನೀವು ಬಾಯಿ ಮುಚ್ಚಿಸ್ತೀರಾ? ಸುಮತಿ, ಬಿಟ್ರೆ ತುಂಬಾ ಆಡ್ತೀಯಪ್ಪ ನೀನು. ಏನು ಓವರ್ ಆಗಿ ಆಡ್ತಾ ಇದೀಯಾ? ನಿನಗೇನಿಷ್ಟನೋ ಅಡಿಗೆ ಮಾಡೋ, ಇಬ್ರು ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡೋಣ. ರೀ, ಸುಮ್ನಿದ್ಬಿಡಿ. ನಾನ್ ಯಾವ ಮಾತುಕತೆಗೂ ಬರಲ್ಲ. ನನ್ ಪಾಡಗ್ ನಾನ್ ಮೂಲೆಯಲ್ಲಿ ಇದ್ಬಿಡ್ತೀನಿ. ನೀವಿಬ್ರು ಅಣ್ಣ ತಂಗಿ ಏನ್ ಹೇಳ್ತಿರೋ ಅದನ್ನೇ ಮಾಡ್ತೀನಿ. ಮದ್ವೆ ಆಗೋವರೆಗೂ ಯಾವ ಸಮಸ್ಯೆನೂ ಇಲ್ದೇನೆ ಮಾತಾಡದೆ ಸುಮ್ಮನಿರ್ತೀನಿ. ನಾನೇನಾದ್ರೂ ಮಾತಾಡಿದ್ರೆ ತಾನೇ ಸಮಸ್ಯೆ ಬರೋದು. ಸುಮ್ನೆ ಇದ್ಬಿಡಿ. ನನಗ್ ಕೋಪ ಬಂದ್ರೆ ಆಮೇಲೆ ನಾನೇನಾದ್ರೂ ಮಾತಾಡ್ತೀನಿ, ಆಮೇಲೆ ಜಗಳ ಆಗತ್ತೆ. ನನ್ನ ಪಾಡಗ್ ನನ್ನನ್ ಬಿಟ್ಬಿಡಿ. ಅಂದ್ರೆ ಮೌನಂ ಕಲಹಂ ನಾಸ್ತಿ ಅನ್ನೋ ತರ ಸುಮ್ನೆ ಇದ್ಬಿಡು ಅಂತ ಹೇಳ್ತಾ ಇದೀಯ. ಸುಮ್ನೆ ಇರಕ್ ನನಗ್ ಬರಲ್ವೇ? ರೀ, ಹೂವ್ ಮುಳ್ಳಿನ ಮೇಲ್ ಬಿದ್ರು, ಮುಳ್ಳು ಹೂವಿನ ಮೇಲ್ ಬಿದ್ರು ನೋವಾಗದ್ ಹೂಗೆ ತಾನೆ. ನಿಮ್ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ನನಗ್ ಬೇಕಾದಷ್ಟು ಕೆಲಸ ಇದೆ. ಸುಮತಿ, ಕೂತ್ಕೋ. ಹ್ಞೂ ಅಂದ್ರೆ ಎದ್ದು ಹೋಗ್ಬಿಡ್ತೀಯಪ್ಪ ನೀನು. ಅದು ಏನ್ ಗೊತ್ತಾ, ಫೋನ್ ಮಾಡಿದವರು ಹೋಗೋ ಬರೋರೆಲ್ಲ ನಿಮ್ ತಂಗಿಗೆ ಎರಡನೇ ಮದ್ವೆ ಅಂತ ಹಂಗಸಿ ಮಾತಾಡ್ತಾರಲ್ಲ, ನನಗೆ ಕೋಪ ಬಂದ್ಬಿಡತ್ತಾ. ಏನ್ ಮಾಡ್ಲಿ ನಾನು? ಅಯ್ಯೋ, ಮಾತಾಡೋರ್ ಮಾತಾಡ್ಲಿ ಬಿಡ್ರಿ. ನಮ್ ಮಗಳ ಬಗ್ಗೆ ಯೋಚನೆ ಮಾಡದೆ ನಾವು ಮದ್ವೆ ಮಾಡ್ತಿರ್ತೀವ? ನಮ್ಮ ಅಚ್ಚು ಹಣೆನಲ್ಲಿ ದೇವ್ರು ಅದನ್ನೇ ಬರ್ದ್ಬಿಟ್ಟಿದಾನೆ, ನಾವು ಅದನ್ನೇ ಮಾಡ್ತಿದೀವಿ. ನಿಮ್ಮಣ್ಣ ಮಾತ್ಗೂ ಎರಡನೇ ಮದ್ವೆ ಅಂತಂದ, ನನಗೊಂಥರ ತುಂಬಾ ಕೋಪ ಬಂದ್ಬಿಡ್ತು.
ಅವನ ಮೇಲೆ ಇದ್ದಿದ್ದ ಕೋಪನ ನಿನ್ ಮೇಲೆ ಬೈ ತೀರಿಸ್ಕೊಂಡ್ಬಿಟ್ಟೆ. ಸಾರಿ. ಆಯ್ತು ಬಿಡಿ, ಹೇಳಿದ್ದನ್ನೇ ಹೇಳಿ ಬೇರೆ ಬೇರೆ ತರ ನನ್ನನ್ ಬೈಯಕ್ ಹೋಗ್ಬೇಡಿ. ಸುಮತಿ, ಈಗ ನಾನು ನಿನ್ ಬೈದ್ನ? ಹಾ, ನನಗ್ ಗೊತ್ತಿಲ್ವಾ ನೀವು ಬೇರೆ ಬೇರೆ ತರ ಯಾವ್ಯಾವ ಡಿಸೈನ್ ಅಲ್ಲಿ ನನ್ನನ್ ಬೈತೀರಾ ಅಂತ? ನಿಮ್ ಹತ್ರ ಬೈಸ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗತ್ತೆ ನೀವು ಬೈದಿದ್ದೀರಾ ಇಲ್ವಾ ಅಂತ. ಸುತ್ತಮುತ್ತ ಇರೋರಿಗೆ ಗೊತ್ತೇ ಆಗಲ್ಲ ನೋಡಿ.